ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಸೋಷಿಯಲ್ ವರ್ಕರ್ಸ್ ಅಡ್ಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಜನರಲ್ ಪೇಪರ್ಗೆ ಸಂಬಂಧಪಟ್ಟಂತೆ ಟಾಪ್ 10 ಕ್ವಶನ್ಸ್ ಅನ್ನು ನಾವು ನೋಡ್ತಾ ಇದ್ದೀವಿ ಪ್ರತಿನಿತ್ಯ ರಾತ್ರಿ 8 ಗಂಟೆಗೆ. ಕೆಲವೊಂದ್ಸಲ ಕಾರಣಾಂತರಗಳಿಂದ ಅಪ್ಲೋಡ್ ಮಾಡೋದಾಗಿದ್ದಿಲ್ಲ. ಮತ್ತೆ ಇನ್ನೊಂದು ಕರೆಕ್ಟ್ ನಾನು ರಾತ್ರಿ 8 ಗಂಟೆಗೆ ಅಂತ ಹೇಳ್ತೀನಿ, ಬಟ್ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಯಾಕಂತ ಕೇಳಿದ್ರೆ ನಾವು ಸೆಂಟ್ರಲ್ ಜೈಲ್ ಹತ್ರ ಇರೋದ್ರಿಂದ ಜೈಲಲ್ಲಿ ಏನ್ ಮಾಡಿದಾರ, ಜಾಮಾರ್ ಕುಂದ್ರಿಸಿದಾರ. ಸೊ ಹಾಗಾಗಿ ನೆಟ್ವರ್ಕ್ ಇಶ್ಯೂಸ್ ಬಹಳ ಆಗ್ಲಿಕತ್ತೈತಿ. ಸೊ ಹೀಗಾಗಿ ಸ್ವಲ್ಪ ಅಪ್ಲೋಡ್ ಮಾಡೋ ಟೈಮಿಗೆ ಒಂದ್ ಸ್ವಲ್ಪ ವೇರಿಯೇಷನ್ ಆಗ್ಲಿಕತ್ತೈತಿ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋರಿ ಫ್ರೆಂಡ್ಸ್. ಇನ್ನೊಂದ್ ಏನ್ ಮಾಡಿದೀನಿ ಅಂತಂದ್ರೆ, ನಾನು ಆಗಾಳೆ ಒಂದು ಕ್ಲಾಸ್ ಮಾಡಿ ಹಾಕಿದ್ದೀನಿ. ಇವತ್ತಿಗೆ ಕರೆಕ್ಟ್ ಒಂದು ತಿಂಗಳು ಅಥವಾ 30 ದಿನಗಳು ಅಷ್ಟೇ ಬಾಕಿ ಉಳ್ದಾವ. 30 ದಿನಗಳಲ್ಲಿ ನಾವು ಸ್ಟಡಿ ಪ್ಲಾನ್ ಅನ್ನ ಹೇಗ್ ಮಾಡ್ಬೇಕು, ಯಾವ ರೀತಿ ನಾವು ಸ್ಟಡಿ ಮಾಡಿದ್ರೆ ನಾವು ಕ್ಲಿಕ್ ಆಗ್ತೀವಿ, ಜೀರೋದಿಂದ ನಾವು ಹೀರೋ ಹೇಗೆ ಆಗ್ಬೇಕು ಅನ್ನೋದ್ರ ಕುರಿತು ನಾನು ಸಂಪೂರ್ಣವಾಗಿ 4 ವಾರಗಳು ಬರ್ತಾವಲ್ಲ 30 ದಿನದಲ್ಲಿ, 30 ದಿನಾನು ಕೂಡ ಯಾವ್ಯಾವ ಸಬ್ಜೆಕ್ಟ್ ಅನ್ನ ನಾವು ನೋಡಿದ್ರೆ ಕ್ಲಿಕ್ ಆಗ್ತೀವಿ ಅಂತ ಹೇಳಕ್ಕೆ ನಾನು ಪೇಪರ್ 1 ಗೆ ಸಂಬಂಧಪಟ್ಟಂತೆ ಕಂಪ್ಲೀಟ್ ಆಗಿ ಡೀಟೇಲ್ ಆಗಿ ನಾನು ಕ್ಲಾಸ್ ಅನ್ನ ಮಾಡಿದ್ದೀನಿ. ನನ್ನ ಚಾನೆಲ್ ಅಲ್ಲಿ ಹೋಗಿ ನೋಡಬಹುದು. ನನ್ನ ಚಾನಲ್ಗೆ ಯಾರಾದ್ರೂ ಹೊಸಬ್ರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಏನಾದ್ರೂ ಹೇಳ್ಬೇಕು ಕೇಳ್ಬೇಕು ಅನ್ಸುತ್ತಂತಂದ್ರೆ ನೀವು ಕಮೆಂಟ್ ಮುಖಾಂತರ ತಿಳಿಸಬಹುದು. ಮತ್ತೆ ನಿಮ್ ಫ್ರೆಂಡ್ಸ್ ಗಳಿಗೂ ಕೂಡ ವಿಡಿಯೋನ ಶೇರ್ ಮಾಡಿ. ಯಾಕಂತಂದ್ರೆ ಅವರು ಕೂಡ, ಯಾಕಂದ್ರೆ ಹೂವಿನ ಜೊತೆ ದಾರನ್ ಕೂಡ ನನ್ನ ಕ್ಲಾಸ್ ನಲ್ಲಿ ಪ್ರತಿ ಸಲ ಹೇಳ್ತಾ ಇರ್ತೀನಿ, ಹೂವಿನ ಜೊತೆ ದಾರನ್ ಕೂಡ ಸ್ವರ್ಗ ಸೇರ್ತು ಅಂತ. ಹಾಗಾಗಿ ನಾವೆಲ್ಲರೂ ಕೂಡ ಒಟ್ಟಿಗೆ ಒಂದು ಸಾಧನೆ ಮಾಡೋಣ. ಮೊದಲನೇದಾಗಿ ನೋಡೋಣ ವಿಡಿಯೋ, ಕ್ಲಾಸ್ ಅನ್ನ ನೋಡೋಣ. ಭಾರತೀಯ ಸಂವಿಧಾನದ ಈ ಕೆಳಗಿನ ತಿದ್ದುಪಡಿಯಲ್ಲಿ ಶಿಕ್ಷಣವನ್ನು ಸಮವರ್ತಿಯ ಪಟ್ಟಿಯ ಅಡಿಯಲ್ಲಿ ತರಲಾಯಿತು. ಆಪ್ಷನ್ ಎ 42ನೇ ತಿದ್ದುಪಡಿ, ಬಿ 73ನೇ ತಿದ್ದುಪಡಿ, ಸಿ 86ನೇ ತಿದ್ದುಪಡಿ, ಡಿ 30ನೇ ತಿದ್ದುಪಡಿ. ಫ್ರೆಂಡ್ಸ್, ಇನ್ನೊಂದೇನ್ ಹೇಳ್ಬೇಕು ಅಂತಂದ್ರ, ನನ್ಗೆ ಕಮೆಂಟ್ ಅಲ್ಲಿ ಹೇಳ್ತಾ ಇದ್ರು, ಮೇಡಮ್ ಬರೀ ಕ್ವಶನ್ ಆನ್ಸರ್ ಓದಂಗ ಆಗುತ್ತ, ಸ್ವಲ್ಪ ಡೀಟೇಲ್ ಆಗಿ ಕ್ಲಾಸ್ ಮಾಡಿದ್ರೆ ಚಲೋ ಇರುತ್ತೆ ಅಂತ ಹೇಳಿಕೆ. ಮಾಡ್ಲಿಕ್ಕೇನಿಲ್ಲ, ಮಾಡಿದ್ರೆ ಬಹಳ ಲೆಂತಿ ಆಗುತ್ತಾ ವಿಡಿಯೋ. ಇದಕ್ ಸಂಬಂಧಪಟ್ಟಂತೆ ನಾನು ತರಗತಿಗಳನ್ನ ಮಾಡ್ತೀನಿ. ಜಾಸ್ತಿ ಬಹುಮತ ಬಂದ್ರಷ್ಟೇ ನಾನು ತರಗತಿಗಳನ್ನ ಮಾಡ್ತೀನಿ. ಯಾಕಂತ ಕೇಳಿದ್ರೆ ನಾವು ಕೂಡ ಸಮಯವನ್ನ ನೀಡಿ ನಾವು ಕ್ಲಾಸ್ ಮಾಡಿದ್ಕು ಅದನ್ನ ಜಾಸ್ತಿ ನೋಡ್ಲಿಲ್ಲ ಯಾರು ಅಂತಂದ್ರೆ ಅದು ಯೂಸ್ ಆಗಂಗಿಲ್ಲಲ್ಲ. ನಾವು ಓದ್ತಾ ಇರ್ತೀವಿ. ಸೊ ಹಾಗಾಗಿ ಜಾಸ್ತಿ ಯಾವ್ದು ಸಪೋರ್ಟ್ ಇರುತ್ತಲ್ಲ ನಾವು ಅದನ್ನೇ ಕ್ಲಾಸ್ ನನ್ನ ಮಾಡ್ತೀನಿ. ಮಾಡಿದ್ರೆ ವಿಡಿಯೋ ಲೆಂದಿ ಬಹಳ ಆಗುತ್ತೆ. ನಾನು ಉದ್ದೇಶ ಇಟ್ಕೊಂಡಿರೋದು ಈ ಕ್ವಿಜ್ ಟೈಮ್ ಅನ್ನ ಯಾಕೆ ಇಟ್ಕೊಂಡಿರ್ತಕ್ಕಂತ ಉದ್ದೇಶ ಏನು ಅಂತಂದ್ರ, ಡೈಲಿ ಒಂದ್ 10 ಕ್ವಶನ್ ಸುಮ್ಮ ಮೊಬೈಲ್ ಹಿಡ್ಕೊಂಡಿರ್ತಾರಲ್ಲ, ವಾಟ್ಸಪ್ ಇನ್ಸ್ಟಾಗ್ರಾಮ್ ನೋಡೋ ಬದ್ಲಿ ಒಂದ್ ಜಾಸ್ತಿ ನನ್ ಲೆಂದಿ ಇರಂಗಿಲ್ಲ ವಿಡಿಯೋ. ಒಂದ್ 6 ರಿಂದ 7 ನಿಮಿಷ ಇರ್ತೈತಿ, ಬಹಳ ಆದ್ರೆ 8 ನಿಮಿಷ ತನ ಹೋಗಿರ್ತೈತಿ. ಆ ವಿಡಿಯೋನ ನೋಡಿದ್ರ ಅಂತಂದ್ರ ಸುಮ್ ಜರ ಕಣ್ಣಾಡ್ಸಿದ್ರ ಕ್ವಶನ್ ಆನ್ಸರ್ ಸ್ವಲ್ಪ ಕ್ವಶನ್ ಗಳನ್ನ ರಿವಿಷನ್ ಆದಂಗ ಆಗುತ್ತ. ಮತ್ತೆ ಈ 10 ಕ್ವಶನ್ಸ್ ಒಳಗ ನೀವೆಷ್ಟರ ಮಟ್ಟಿಗೆ ಅದನ್ನ ಸರಿಯಾಗಿ ಉತ್ತರ ಕೊಡ್ಲಿಕ್ಕ ಸಾಧ್ಯ ಆಗುತ್ತ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ನಾನು ಈಗ ಶಾರ್ಟ್ಸ್ 10 ಕ್ವಶನ್ ಗಳನ್ನ ನಾನು ಆಯ್ಕೆ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಸರಿಯಾದ ಉತ್ತರ ನೋಡೋದಾದ್ರೆ, ಸರಿಯಾದ ಉತ್ತರ ಆಪ್ಷನ್ಸ್ ಎ. ಆಪ್ಷನ್ಸ್ ಎ ನೋಡ್ರಿ. ಸಾರಿ, 42ನೇ ತಿದ್ದುಪಡಿಯನ್ನ ಸಮವರ್ತಿಯ ಪಟ್ಟಿ ಅಡಿಯಲ್ಲಿ ತರಲಾಯ್ತು. ಎಷ್ಟೊಳಗ ಅಂತಂದ್ರೆ ಈ ತಿದ್ದುಪಡಿಯನ್ನ 1976ರಲ್ಲಿ 1976ರಲ್ಲಿ ಇದನ್ನ ತಿದ್ದುಪಡಿಯನ್ನ ತರಲಾಯ್ತು. ಇದನ್ನ ಏನ್ ಕರೀತಾರೆ, ಸಂವಿಧಾನದಲ್ಲಿ ಪುಟ್ಟ ಸಂವಿಧಾನ ಅಂತ ಕರೀತಾರೆ. ಎಷ್ಟನೇ ತಿದ್ದುಪಡಿಯನ್ನ ಪುಟ್ಟ ಸಂವಿಧಾನ ಅಂತ ಕರೀತಾರೆ ಅಂತಂದ್ರೆ 42ನೇ ತಿದ್ದುಪಡಿಯನ್ನ. ನೆಕ್ಸ್ಟ್ ಪ್ರಶ್ನೆ ನೋಡೋಣ ನಾವು. 2ನೇ ಪ್ರಶ್ನೆ, 10+2+3 ಒಂದು ಸಾಮಾನ್ಯವಾಗಿ ಎಲ್ಲರಿಗೂ ಅನ್ವಯಿಸುವ ಶಿಕ್ಷಣದ ರಚನೆಯು ಶಿಫಾರಸು ಮಾಡಲ್ಪಟ್ಟಿದ್ದು ಇದರಿಂದ. ಫ್ರೆಂಡ್ಸ್, ಬಹಳ ಅಂದ್ರೆ ಬಹಳ ಇಂಪಾರ್ಟೆಂಟ್ ಆದಂತ ಕ್ವಶನ್. ಇದನ್ನ ಸಾಕಷ್ಟು ಬಾರಿ ಆಲ್ಮೋಸ್ಟ್ ನೋಡಿದ್ರೆ ಬಹಳಷ್ಟು ಸಲ ಪ್ರಶ್ನೆಗಳು ರಿಪೀಟ್ ಆಗೈತಿ. ಇದು ಮೋಸ್ಟ್ ಅಂದ್ರೆ ಮೋಸ್ಟ್ ಇಂಪಾರ್ಟೆಂಟ್ ನೋಡ್ರಿ. ಆಪ್ಷನ್ಸ್ ಎ ಸೆಕೆಂಡರಿ ಎಜುಕೇಶನ್ ಕಮಿಷನ್, ಬಿ 1964-66ರ ಎಜುಕೇಶನ್ ಕಮಿಷನ್, ಸಿ ಯೂನಿವರ್ಸಿಟಿ ಎಜುಕೇಶನ್ ಕಮಿಷನ್ 1948, ಡಿ ಕೊಠಾರಿ ಕಮಿಷನ್ 1964-66. ಆಪ್ಷನ್ಸ್ ಗಳಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ, ಕೊಠಾರಿ ಕಮಿಷನ್ 1964ರಿಂದ 66. ನೆಕ್ಸ್ಟ್ ಪ್ರಶ್ನೆ ನೋಡೋಣ ನಾವು. 3ನೇ ಪ್ರಶ್ನೆ, ಇದರಲ್ಲಿ ಅಲ್ಪಸಂಖ್ಯಾತರ ಶಿಕ್ಷಣಕ್ಕೆ ಉತ್ತಮ ಅವಕಾಶ ಮತ್ತು ವಿಸ್ತರಿತ ಕಾರ್ಯಕ್ರಮಗಳಿಗೆ ಪ್ರಾಶಸ್ತ್ಯವನ್ನು ನೀಡಿದೆ. ಆಪ್ಷನ್ಸ್ ಎ ರಾಷ್ಟ್ರೀಯ ಶಿಕ್ಷಣ ನೀತಿ, ಬಿ ರಾಮಮೂರ್ತಿ ವರದಿ, ಸಿ ಎ ಮತ್ತು ಬಿ 2, ಡಿ ಮೇಲಿನ ಯಾವುದೂ ಅಲ್ಲ. ಆಪ್ಷನ್ಸ್ ಗಳಲ್ಲಿ ಸರಿಯಾದ ಉತ್ತರ
ಬಿ ರಾಮಮೂರ್ತಿ ವರದಿ. ನೆಕ್ಸ್ಟ್ ಪ್ರಶ್ನೆ, 4ನೇ ಪ್ರಶ್ನೆ, ಕೆಳಗೆ ಕೊಟ್ಟ ಮಾನದಂಡಗಳಲ್ಲಿ ಯಾವ ಒಂದು ಅಂಗೀಕೃತ ಅಥವಾ ಸರ್ವಸಮ್ಮತ ಕಾರಣಕ್ಕೆ ಉಪಯೋಗಿಸಲ್ಪಡುವುದಿಲ್ಲ? ಆಪ್ಷನ್ಸ್ ಎ ಆಡಳಿತ ಅಥವಾ ಆಳ್ವಿಕೆ ಮತ್ತು ಮುಖಂಡತ್ವ, ಬಿ ಕಲಿಸುವಿಕೆ, ಕಲಿಯುವಿಕೆ ಮತ್ತು ಮೌಲ್ಯೀಕರಣ, ಸಿ ವಿದ್ಯಾರ್ಥಿಗಳೊಂದಿಗೆ ಬೋಧಕರ ಸಮರಸ ಸಂಬಂಧ, ಡಿ ಮಾಹಿತಿ ಮತ್ತು ಕಲಿಕೆಯ ಮೂಲಗಳು. ಆಪ್ಷನ್ಸ್ಗಳಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ನೋಡ್ರಿ, ವಿದ್ಯಾರ್ಥಿಗಳೊಂದಿಗೆ ಬೋಧಕರ ಸಮರಸ ಸಂಬಂಧ. ನೆಕ್ಸ್ಟ್ 5ನೇ ಪ್ರಶ್ನೆ, ಗುಂಪುಗಳ ಹೊಂದಾಣಿಕೆಯು ಇಲ್ಲಿ ಅಂಗೀಕೃತಗೊಳ್ಳುತ್ತದೆ. ಆಪ್ಷನ್ಸ್ ಎ ವಿಷಯ ಅಧ್ಯಯನ, ಬಿ ಪ್ರಯೋಗಾತ್ಮಕ ಅಧ್ಯಯನ, ಸಿ ಅನುಲಂಬಿಯ ಆಂದೋಲನಾತ್ಮಕ ಅಧ್ಯಯನ, ಡಿ ವರ್ಣನಾತ್ಮಕ ಅಧ್ಯಯನ. ಆಪ್ಷನ್ಸ್ಗಳಲ್ಲಿ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ಪ್ರಯೋಗಾತ್ಮಕ ಅಧ್ಯಯನ. ನೆಕ್ಸ್ಟ್ ಪ್ರಶ್ನೆ, 6ನೇ ಪ್ರಶ್ನೆ, ಸಂಶೋಧನೆಯ ಗುಣಮಟ್ಟವಿರುವುದು ಇದರ. ಆಪ್ಷನ್ಸ್ ಎ ವಸ್ತುನಿಷ್ಠತೆಯಲ್ಲಿ, ಬಿ ವಿಶ್ವಸನೀಯತೆಯಲ್ಲಿ, ಸಿ ಉಪಯುಕ್ತತೆಯಲ್ಲಿ, ಡಿ ಯಥಾಪ್ರತಿಯಲ್ಲಿ. ಆಪ್ಷನ್ಸ್ಗಳಲ್ಲಿ ಸರಿಯಾದ ಉತ್ತರ ಆಪ್ಷನ್ಸ್ ಎ ವಸ್ತುನಿಷ್ಠತೆಯಲ್ಲಿ. ಸಂಶೋಧನೆಯ ಗುಣಮಟ್ಟ ಇರುವುದು ವಸ್ತುನಿಷ್ಠತೆಯಲ್ಲಿ. ನೆಕ್ಸ್ಟ್ ಪ್ರಶ್ನೆ, 7ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಸರಿ ಅಲ್ಲದ ಹೇಳಿಕೆಯು. ಆಪ್ಷನ್ಸ್ ಎ ಕಲಿಕೆಯ ಸರಿ, ಇದೊಂದು ಸ್ವಲ್ಪ ಗ್ರಾಮಟಿಕಲ್ ಮಿಸ್ಟೇಕ್ ಆಗೈತಿ ಇಲ್ಲಿ. ಮಲ್ಲೀಕರಣ ಅಲ್ಲ ಮೌಲೀಕರಣ, ಇದು ಸ್ವಲ್ಪ ತಿದ್ಕೋರಿ ನೋಡ್ರಿ. ಮೌಲೀಕರಣ, ಕಲಿಕೆಯ ಮೌಲ್ಯೀಕರಣವು ಯೋಜನೆಯ ವಸ್ತುನಿಷ್ಠತೆಯ ಮೇಲೆ ಆಧಾರವಾಗಿದೆ. ಬಿ ಸಂಶೋಧನೆಯ ಚಮತ್ಕಾರಗಳು ಇರುವ ಪರಿಸ್ಥಿತಿಯ ಪರೀಕ್ಷೆ ಆಗಿದೆ. ಸಿ ಮೌಲ್ಯೀಕರಣದ ಅಭ್ಯಾಸಗಳು ಯೋಜನೆಯ ಬೇರೆ ಬೇರೆ ಹಂತಗಳಲ್ಲಿ ಹರಡಿಕೊಂಡಿದೆ. ಡಿ ಮೌಲ್ಯೀಕರಣ ಮತ್ತು ಸಂಶೋಧನಾ ಕಲಿಕೆಯ ಮಧ್ಯೆ ಯಾವುದೇ ಭೇದವಿಲ್ಲ. ಆಪ್ಷನ್ಸ್ಗಳಲ್ಲಿ ಸರಿಯಾದ ಉತ್ತರ ಆಪ್ಷನ್ಸ್ ಡಿ ಮೌಲ್ಯೀಕರಣ ಮತ್ತು ಸಂಶೋಧನಾ ಕಲಿಕೆಯ ಮಧ್ಯೆ ಯಾವುದೇ ಭೇದವಿಲ್ಲ. ನೆಕ್ಸ್ಟ್ ಪ್ರಶ್ನೆ, 8ನೇ ಪ್ರಶ್ನೆ, ಭಾವಾಭಿನಯಗಳು ಇದಕ್ಕೆ ಒಂದು ಒಳ್ಳೆಯ ಉದಾಹರಣೆ. ಆಪ್ಷನ್ಸ್ ಎ ಭಾಷಾ ಸಂವಹನ, ಬಿ ಪದರಹಿತ ಸಂವಹನ, ಸಿ ಸಮೂಹ ಸಂವಹನ, ಡಿ ಅಂತರ್ವ್ಯಕ್ತೀಯ ಸಂವಹನ. ಆಪ್ಷನ್ಸ್ಗಳಲ್ಲಿ ಸರಿಯಾದ ಉತ್ತರ ಈ ಪ್ರಶ್ನೆನ ನೋಡಿದ ಕೂಡಲೇನೆ ಆನ್ಸರ್ ಮಾಡ್ಬೋದು ನೋಡ್ರಿ. ಇದು ಮೋಸ್ಟ್ ಸ್ಕೋರಿಂಗ್ ಸಬ್ಜೆಕ್ಟ್, ಯಾಕಂತಂದ್ರೆ ಅಷ್ಟೊಂದು ಜಾಸ್ತಿ ಡೀಪ್ ಆಗಿ ಓದ್ತಕ್ಕಂತ ಅವಶ್ಯಕತೆ ಇಲ್ಲ, ಆದ್ರೆ ಬಹಳ ಸ್ಕೋರಿಂಗ್ ಸಬ್ಜೆಕ್ಟ್ ಇದು. ಸರಿಯಾದ ಉತ್ತರ ಯಾವ್ದು ಅಂತಂದ್ರೆ ನೀವು ಗೆಸ್ ಮಾಡಬಹುದು. ಆಪ್ಷನ್ಸ್ ಬಿ ಪದರಹಿತ ಸಂವಹನ. ಭಾವಾಭಿನಯ ಅಂತಂದ್ರೆ ಹಾವಭಾವಗಳ ಮುಖಾಂತರ ನಾವು ವ್ಯಕ್ತಪಡಿಸ್ತಕ್ಕಂಥದ್ದು, ಅದು ಪದರಹಿತವಾಗಿರ್ತೈತಿ. ನೆಕ್ಸ್ಟ್ ಪ್ರಶ್ನೆ, ಸಂವಹನದಲ್ಲಿ ವಾಹಿನಿಯು ತಿಳಿಸುವುದು. ಆಪ್ಷನ್ಸ್ ಎ ಸಂದೇಶ, ಬಿ ವಿಷಯ, ಸಿ ವಿ ಸಂಕೇತ, ಡಿ ಬಳಸಿಕೊಂಡ ಮಾಧ್ಯಮ. ಆಪ್ಷನ್ಸ್ಗಳಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ ಬಳಸಿಕೊಂಡ ಮಾಧ್ಯಮ. ನೆಕ್ಸ್ಟ್ ಪ್ರಶ್ನೆ, 10ನೇ ಪ್ರಶ್ನೆ, ಎ ಇಂದ ಡಿ, ಒಂದು ನಿಮಿಷ ಸ್ವಲ್ಪ ಗ್ರಾಮಟಿಕಲ್ ಮಿಸ್ಟೇಕ್ ಆಗೈತಿ. ಇದು ಇರೋದು ಎ ಇಂದ ಡಿ ವರೆಗೆ, ಹೊರಗೆ ಆಗಿದ್ದಲ್ಲ, ಇದು ಹೊರಗೆ. ಎ ಇಂದ ಡಿ ವರೆಗೆ ಕೊಟ್ಟಿರುವ 4 ಪದಗಳಲ್ಲಿ 3 ಪದಗಳು ಸದೃಶವಾಗಿವೆ ಮತ್ತು 1 ಸದೃಶವಾಗಿಲ್ಲ. ಸದೃಶವಾಗಿರದ ಒಂದನ್ನ ಕಂಡುಹಿಡಿಯಿರಿ ಅಂತಂದ್ರೆ 4 ಪದದಲ್ಲಿ 1 ಮಾತ್ರ ಬೇರೆ ಇದೆ, ಅದು ಯಾವುದು ಅಂತ ಇಲ್ಲಿ ಪ್ರಶ್ನೆ ಮಾಡಿದ್ದಾರೆ. ಸರಿಯಾದ ಉತ್ತರ ಯಾವುದು ಅಂತಂದ್ರೆ ಅದು ಚಂದ್ರ. ಇದು ಈಸಿಯಾಗಿ ಕೂಡ ನಾವು ಇದನ್ನ ಗುರುತಿಸಬಹುದು ನೋಡ್ರಿ. ಹೆಂಗಂತ ಕೇಳಿದ್ರ, ಶನಿ ಶುಕ್ರ ಭೂಮಿ ಎಲ್ಲೂ ಕೂಡ ಗ್ರಹ ಆದ್ರೆ ಚಂದ್ರ ಮಾತ್ರ ಉಪಗ್ರಹ. ಸೊ ಹಾಗಾಗಿ ನಾವು ಇದನ್ನ ಈಸಿಯಾಗಿ ಗುರುತಿಸಬಹುದು. ಫ್ರೆಂಡ್ಸ್, ಇದನ್ನ ನೀವೇನ್ ಮಾಡ್ಬೇಕು ಅಂತಂದ್ರೆ ಡೈಲಿ 10 ಪ್ರಶ್ನೆಗಳನ್ನ ನೋಡ್ತೀವಲ್ಲ, ಆ 10 ಪ್ರಶ್ನೆಗಳಲ್ಲಿ ನೀವೆಷ್ಟು ಪ್ರಶ್ನೆಗಳಿಗೆ ಉತ್ತರ ಕೊಡ್ತೀರಾ ಅಂತ ಹೇಳಿಕೆ ಒಂದು ಚಿತ್ರಣ ಕೂಡ ನಿಮ್ಗೆ ಗೊತ್ತಾಗ್ತೈತಿ. ನೀವು ಪ್ರಾಮಾಣಿಕವಾಗಿ ಉತ್ತರ ಕೊಡಲಿಕ್ಕೆ ಟ್ರೈ ಮಾಡಿ. ಇವತ್ತಿಗೆ ಇಷ್ಟು ಸಾಕು. ಧನ್ಯವಾದಗಳೊಂದಿಗೆ ಶುಭರಾತ್ರಿ. ಮತ್ತೆ ಮುಂದಿನ ತರಗತಿಯಲ್ಲಿ ನಾಳೆ ರಾತ್ರಿ 8 ಗಂಟೆಗೆ ಟಾಪ್ 10 ಕ್ವಿಜ್ಗಳನ್ನ ನಾವು ನೋಡೋಣ. ಏನಾದ್ರೂ ಹೇಳ್ಬೇಕು ಕೇಳಬೇಕು ಅನ್ಸುತ್ತಂದ್ರೆ ನೀವು ಕಮೆಂಟ್ ಮುಖಾಂತರ ತಿಳಿಸಬಹುದು. ಧನ್ಯವಾದಗಳು ಫ್ರೆಂಡ್ಸ್. ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ, ಯಾಕಂತಂದ್ರೆ ನಿಮ್ಮ ಲೈಕ್ ಇಂದ ನಮ್ಗೆ ಸ್ಫೂರ್ತಿ, ಪ್ರೇರಣೆ, ಮತ್ತೆ ವಿಡಿಯೋ ಮಾಡ್ಲಿಕ್ಕೆ ನಮ್ಗೆ ಪ್ರೇರಣೆ ಆಗುತ್ತೆ.